ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಅಶ್ವಿನ್ ಎಲ್ ಚೌಹಾಣ್, ಬೀದರ್ ಡಿಸ್ಟಿಕ್ ಇನ್ಚಾರ್ಜ್ ಅಕ್ಸಾ ವತಿಯಿಂದ ಕೆಲವು ಬೆಳವಣಿಗೆ ಭಾಳಷ್ಟು ದಿನ ಆಯಿತು ನಾನು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೆ ಅಗತ್ಯ ಅನ್ನಿಸ್ತು ಇವತ್ತು. ಮೊನ್ನೆ 9 ಮೇ ನಮ್ಮ ಕಾಂತಕುಮಾರ್ ಸರ್ ಅವರಿಗೆ ಪೊಲೀಸರು ಪರ್ಮಿಷನ್ 100 ಮಂದಿಗೆ ಇದ್ದರೇನು ಸಹ ಅವರಿಗೆ ಅರೆಸ್ಟ್ ಮಾಡಿ ಚಿತ್ರಹಿಂಸೆ ನೀಡೋದು, ಈ ಥರ ಘಟನೆಗಳು ನೀವು ನೋಡಿದಿರಿ. ಇದು ನಾನು ಗ್ರೂಪ್ದಲ್ಲಿ ವಿಡಿಯೋದಲ್ಲಿ ಯೂಟ್ಯೂಬ್ದಾಗ ಲಿಂಕ್ನೂ ಕಳಿಸಿದ್ದೀವಿ, ಎಲ್ಲರೂ ನೋಡ್ಲತ್ತೀರಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇವತ್ತಿಂದು ನಮ್ಮ ಕರ್ನಾಟಕ ಸರ್ಕಾರ ಮಿತಿ ಮೀರಿ ಹೋಗಿಬಿಟ್ಟಿದೆ. ಅವರು ಕುರುಡು ಜೊತೆಲಿ ಕಿವುಡನೂ ಆಗಿಬಿಟ್ಟಿದೆ. ಅವ್ರಿಗೆ ಕಾಣ್ತಾನೂ ಇಲ್ಲ, ಕೇಳೂ ಬರ್ತಾಯಿಲ್ಲ. ಮತ್ತು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಮುಂದಿನ ಎಲೆಕ್ಷನ್ದಾಗ ನಾವು ಬರೋದಿಲ್ಲ. ಅದು ಖಚಿತ ಅನ್ನೋದು ಉಚಿತ ಇದೆ. ಎಲ್ಲ ಕರ್ನಾಟಕದಲ್ಲಿ ಏನೇನು ಅನ್ಯಾಯ ಆಗ್ಲತ್ತದ, ಎಷ್ಟೆಷ್ಟು KPCಯಲ್ಲಿ ಹಗರಣ ನಡಿಲತ್ತದ, ಎಷ್ಟು ನೀವು ಸೂಚನೆಗಳನ್ನು ನೀಡ್ಲತ್ತೀರಿ, ಎಷ್ಟು ಆ್ಯಕ್ಷನ್ಗಳು ತಗೊಲತ್ತೀರಿ, 40% 30% ಎಷ್ಟು ನಡಿಲತ್ತಂತ ಎಲ್ಲರಿಗೂ ಗೊತ್ತದ. ಮತ್ತು ಇನ್ನೊಂದು, ಅತಿಥಿ ಉಪನ್ಯಾಸಕರು ಮಾತ್ರ ಅವರು 6th ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಯೋಚನೆ ಮಾಡತ್ತಾರೆ. ಬೇರೆಯವರು ಇದು ನೋಟಿಫಿಕೇಷನ್ ಮಾಡಿಸಿ ಸರ್, ಅದು ನೋಟಿಫಿಕೇಷನ್ ಮಾಡಿಸಿ ಸರ್ ಅಂತ ಈ ಥರ ಒತ್ತಡ ನೀಡ್ಲತ್ತೀರಿ. ಆದರೆ ಗ್ರೌಂಡಲ್ಲಿ ನಾವು ಒಬ್ಬರೂ ಬರೋಕ್ಕೆ ರೆಡಿ ಇಲ್ಲ. ವಾಟ್ಸಪ್ದಾಗ ನಾವು ದೊಡ್ಡ ದೊಡ್ಡ ಮಾತುಗಳು ಮಾಡ್ತೀವಿ, ಅದು ಯಾಕೆ ಮಾಡಿಲ್ಲ, ದಮ್ ಇದ್ದರೆ ಇದು ಮಾಡಿರಿ ಅದು ಮಾಡಿರಿ ಅಂತ. ಅಯ್ಯಪ್ಪ, ಇವಾಗಿನ ಕತೆ ನೋಡು. ಫಸ್ಟ್ ನಾವು CM ಇದ್ದರೆ, PM ಇದ್ದರೆ, MLA MP ಇದ್ದರೆ ನಿಮ್ಮ ಕೆಲಸಗಳು ಹೆಂಗೆ ಮಾಡಿಬಿಡ್ತಿದ್ವಿ. ಆದರೆ ನೀವುಗಳು ಓಟ್ ಹಾಕಿದ್ರಿ ಅವ್ರಿಗೆ ಕೇಳ್ರಿ. ನೀವು ಓಟ್ ಹಾಕಿರಲ್ಲ ನಿಮ್ಮ MLAಗೆ, ನಿಮ್ಮ MPಗೆ. ನೀವು ಯಾಕೆ ಓಟ್ ಹಾಕಿರಿ ಮತ್ತು ಅವ್ರಿಗೆ? ಯಾಕಂದರೆ ನಿಮಗೆ ಗ್ಯಾರಂಟಿಗಳು ಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು. ಇವಾಗ ಅದು ದುಡ್ಡು ಹೋಗಲಿ ಬಿಡಿ, ನಿಮಗೆ ನೌಕರಿನೂ ಸಿಗಲ್ಲ. ಒಂದು ಟೈಮ್ ಬರ್ತು ನಿಮಗೆ ಬ್ರಿಟಿಷರು ಆವಾಗ ಗುಲಾಮ್ ಮಾಡಿದರು. ನಮ್ಮ ರಾಜ್ಯದಲ್ಲಿ ಈಗ ಸರ್ಕಾರ ಹಂಗೆ ಮಾಡ್ಲತ್ತದ, ಕಾಂಗ್ರೆಸ್ ಸರ್ಕಾರ. ನಾವು ಸಂವಿಧಾನ ನಮಗೆ ಹಕ್ಕು ನೀಡಿದೆ, ಏನಂತ? ರೈಟ್ ಟು ಫ್ರೀಡಮ್, ರೈಟ್ ಟು ಸ್ಟ್ರೈಕ್ ಅಂತ. ನಾವು ಕೂತ್ಕೊಂಡು ಸ್ಟ್ರೈಕ್ ಮಾಡೋನು ಹಕ್ಕಿಲ್ಲ ಅಂದರೆ ಈ ನಮ್ಮ ರಾಜ್ಯದಲ್ಲಿ ಸರ್ಕಾರ ಹೋಗ್ಬಿಟ್ಟು ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಆಗಬೇಕು ಅಂತ ನಾನು ರಾಷ್ಟ್ರಪತಿ ಶ್ರೀ ದ್ರೌಪದಿ ಮುರ್ಮುಜಿ ಹಾಗೂ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಆಗ್ರಹ ಮಾಡಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಆಗಬೇಕು. 2028ದಾಗ ಎಲೆಕ್ಷನ್ ಆಗೋ ಇದೆ. ಈಗ ನಿನ್ನೆ ರಾತ್ರಿ ನಾನು ಒಂದು ವಿಡಿಯೋ ಹಾಕಿದೆ. ಎಲ್ಲಿ ತನ ನಾವು ಗಟ್ರ ಒಳಗೆ ಜಂಪ್ ಮಾಡಿ ಅದನ್ನು ಕ್ಲೀನ್ ಮಾಡಲ್ಲ, ಅದು ಗಟ್ರಿಂದ ಕಸ ಅಥವಾ ಅದು ಏನಲ್ಲಿ ಪದಾರ್ಥಗಳು ಅದು ಕ್ಲೀನ್ ಆಗಲ್ಲ. ಅದಕ್ಕಾಗಿ ಕಾಂತಕುಮಾರ್ ಸರ್ ಕೂಡ MLCಗೂ ನಿಂತ್ಕೋತಾರೆ, MLAಗೂ ನಿಂತ್ಕೋತಾರೆ, MP ಗೂ ನಿಂತ್ಕೋತಾರೆ. ಅವ್ರಿಗೆ ನಾವು ಅವ್ರ ಪರವಾಗಿ ನಾವು ಎಲ್ಲ ಇದ್ವಿ, ಅವ್ರಿಗೂ ನಿಲ್ಲಿಸ್ತೀವಿ. ನಾನು ಕೂಡ ಬೀದರ್ ವತಿಯಿಂದ ZPಗೂ ನಿಂತ್ಕೋತೀನಿ, MLAಗೂ ನಿಂತ್ಕೋತೀನಿ, MP ಗೂ ನಿಂತ್ಕೋತೀನಿ, MLC ಕೂಡ ನಿಂತ್ಕೋತೀನಿ. ಯಾವುದು ಎಲೆಕ್ಷನ್ಗೂ ಬಿಡಲ್ಲ. ಇದು ಮಾತ್ರ ಖಚಿತ. ಬರೋ ದಿನಗಳಲ್ಲಿ ನೀವು ನೋಡ್ತೀರಿ ಇದು. ಫ್ರೆಂಡ್ಸ್, ಮತ್ತು ಇನ್ನೊಂದು, ನಮ್ಮ ಅಕ್ಸಾ ಸಂಘಟನೆ ವತಿಯಿಂದ ಹಲವಾರು ನಾವು ಅನ್ಯಾಯ ಏನಾಗ್ಲತ್ತವ್ರ ವಿರುದ್ಧಗಳನ್ನು ನಾವು ಭಾಳಷ್ಟು ಕ್ರಮಗಳನ್ನು ತೊಗೊಳತ್ತೀವಿ. RTI ಹಾಕ್ಲತ್ತೀವಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀವಿ. ಆದರೆ ಯಾವುದೂ ಆ್ಯಕ್ಷನ್ ತೊಗೋತಾ ಇಲ್ಲ. ಹೇಳತ್ತಾರೆ, ಎಸ್ ನಾವು ತಗೋತೀವಿ, ಆ್ಯಕ್ಷನ್ ತಗೋತೀವಿ, ಹೋಗ್ರಿ ನೋಡ್ತೀವಿ, ನಾನು ಕೊಡಲ್ಲ, ರಾಜೀನಾಮೆ ಕೊಡಲ್ಲ, ಈ ಥರ ಹೇಳ್ತಾರೆ ದೊಡ್ಡ ಮಾತುಗಳು. ಆದರೆ ರಿಯಾಲಿಟಿಯಲ್ಲಿ ಇದು ಗ್ರೌಂಡ್ದಾಗ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕೆಂದರೆ ಸರ್ಕಾರನೇ ಅಧಿಕಾರಿಗಳಿಗೆ ಫ್ರೀಡಮ್ ಕೊಟ್ಟಿಲ್ಲ, ಗುಲಾಮ್ಗುರು ಮಾಡಿಬಿಟ್ಟಿದ್ದಾರೆ. ದ ಪಬ್ಲಿಕ್ ಸರ್ವೆಂಟ್ಸ್ ಆರ್ ದ ಸ್ಲೇವ್ಸ್ ಆಫ್ ದ ಗವರ್ನಮೆಂಟ್ ಲೀಡರ್ಸ್ ಇನ್ ಕರ್ನಾಟಕ. ಇದು ಖಚಿತ ಮತ್ತು ಉಚಿತ ಆಗಿಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಸೊ ಫ್ರೆಂಡ್ಸ್, ನಾವು ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಸಂಶಯ ನೀಡಿ ಸಾವಿರಾರು ಪ್ರಾಬ್ಲಮ್ಗಳವ ನಮ್ಮಲ್ಲಿ. ಅತಿಥಿ ಉಪನ್ಯಾಸಕರಲ್ಲಿ ಫೇಕ್ PhD ಇದ್ದಾರೆ. ಓಕೆ, KPCಯಲ್ಲಿ ಹಗರಣ ನಡೆದಿದೆ. ಎಕ್ಸ್ಕ್ಯೂಸ್ ಮೀ. ಆಮೇಲೆ 2009ನಲ್ಲಿ ಅಕ್ರಮವಾಗಿದೆ PhD. ಎಲ್ಲದಕ್ಕೂ ನಾವು ಅಟ್ ಎ ಟೈಮ್ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. बूंद बूंद से सागर होता है.
ಒಂದು ಹನಿ ಹನಿ ನೀರಿನ ಜೋಡಣೆ ಮಾಡಿ ನದಿ ಆಮೇಲೆ ಸಮುದ್ರ ಸೇರ್ಕೊಳ್ತದೆ, ಒಮ್ಮೆಗೆ ಆಗಲ್ಲ. ಮತ್ತು ನಾವು ಗ್ರೂಪಲ್ಲಿ ಅವ್ರ ವಿರುದ್ಧ ಇವ್ರ ವಿರುದ್ಧ ಮೆಸೇಜ್ ಹಾಕೋದು ಬದಲು ಮನೆಯಿಂದ ಹೊರಗೆ ಬರ್ರಿ, ಹೊರಗೆ ಬಂದುಬಿಟ್ಟು ಹೋರಾಡೋಣ ಬರ್ರಿ ಎಲ್ಲರೂ ಜೊತೆಯಲ್ಲಿ. ಒಬ್ಬರು ಇಬ್ಬರದ್ದು ಹೋರಾಟ ಅಲ್ಲ ಇದು, ಎಲ್ಲರದದ. ಇಲ್ಲಾಂದರೆ ಒಂದು ಸಮಯ ಹೀಗೆ ಬರ್ತದ ಕರ್ನಾಟಕದಲ್ಲೆಲ್ಲ. ಈಗ ನೀವು ಹೇಳತ್ತೀರಿ ಕೇಂದ್ರ ಸರ್ಕಾರ ಇದು ಮಾಡಿತ್ತು ಅದು ಮಾಡಿತ್ತು ಅಂತ, ಹೇಳೋದು ಬದಲು ಗ್ರೌಂಡ್ ಮೇಲೆ ಬರ್ರಿ ಮೋದಿ ಭೇಟಿ ಮಾಡೋಣ, ಬರ್ರಿ CMಗೆ ಭೇಟಿ ಮಾಡೋಣ, ಬರ್ರಿ ಪ್ರೆಸಿಡೆಂಟಿಗೆ ಭೇಟಿ ಮಾಡೋಣ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡೋದು, ಒಬ್ಬರ ಮೇಲೆ ಒಬ್ಬರು ಕಾಮೆಂಟ್ ಮಾಡೋದು, ಡಾರ್ಲಿಂಗ್ ಚೆನ್ನಾಗಿದೆಯಿಲ್ಲ, ಹಿಂಗೆ ನಡೀಲತ್ತ ನಮ್ಮ ದೇಶದಲ್ಲಿ. ಹಂಗಾದ್ರೆ ನಡೆಯಲ್ಲ, ನಾವು ಹೊರಗೆ ಬರಬೇಕು, ಆವಾಗ ಆಯ್ತದೆ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನುಗ್ಗಿ ಹೊಡಿತಾರೆ, ನಾಳೆ ನಿಮ್ಮ ಮನೆ ಮೇಲೂ ದಾಳಿ ಮಾಡ್ತಾರೆ, ನಿಮ್ಮ ಮೇಲೂ ಮಾಡಿ ನಿಮ್ಮ ಎಲ್ಲ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಹೊಡಿತಾರೆ. ಇದು ಪರಿಸ್ಥಿತಿ ಬಂದುಬಿಟ್ಟದೆ ಇವತ್ತಿನ ಯುಗದಲ್ಲಿ. ಒಬ್ಬ MLA, ಒಬ್ಬ ತಾಲೂಕಿನ ರಾಜ, ಇವತ್ತಿನ ಕಾಲದಲ್ಲಿ MP ಡಿಸ್ಟಿಕ್ ರಾಜ. ಆವಾಗ ರಾಜಗಳಿದ್ದವು, ಇವತ್ತು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದ ಮೂಲಕ ನಾವು ಅವರಿಗೆ ಎಲೆಕ್ಟ್ ಮಾಡಿ ಓಟ್ ಹಾಕಿದ್ದೀವಿ. ನಮ್ಮ ಓಟ್ ಹಾಕೋದನ್ನು ಗೊತ್ತದ, ಅದು ಓಟ್ ಕಿತ್ಕೊಳ್ಳೋದನ್ನು ಗೊತ್ತದ ಫ್ರೆಂಡ್ಸ್. ಸೊ ಅದಕ್ಕಾಗಿ ಈ ಕಾಂತಕುಮಾರ್ ಸರ್ ಇವರಿಗೆ ಎಲ್ಲ ಕಡೆಯಿಂದ ಪ್ರೆಷರ್ ಹಾಕಲತ್ತಾರೆ. ನನಗೂ ಬಂದಿದೆ ಈಗ. ಮತ್ತು ನಮ್ಮ ಫಿರೋಜ್ರಾ ಗಾಯಕ್ವಾಡ್ ಸರ್ ಅವರಿಗೂ, ಅವ್ರು ಗಂಗೋತ್ರಿ ಯೂನಿವರ್ಸಿಟಿಯಲ್ಲಿ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಏನಂದರೆ ಅವರು ಸಂಬಂಧಿಕರನ್ನು ಬಿಟ್ಟು ಬೇರೆಯವರಿಗೆ SOP ಮೂಲಕ ನೀಡಿದಾರಂತ. ಇಲ್ಲ, ಅದು ತಪ್ಪು. ಯಾರಿಗೂ ಬಿಡಲ್ಲ ಸಂಘಟನೆದವರು. ನಮ್ಮ ಅಪ್ಪ ಇದ್ರೂ ನಾನು ಬಿಡಲ್ಲ. ಡೂಪ್ಲಿಕೇಟ್ PhD ಅಂದರೆ ಮುಗೀತದೆ, ಯಾರೇ ಇರಲಿ. ಅದು ಎಲ್ಲ ಸುಳ್ಳು ಸಂಶಯಗಳನ್ನು ಮತ್ತು ಫೇಕ್ ನ್ಯೂಸನ್ನು ನಮ್ಮ ಅಕ್ಷ ಸಂಘಟನೆಯ ವಿರುದ್ಧ ಹೋರಾಡಿಸ್ಲತ್ತಾರೆ. ಸೊ ಇಂಥ ಇದುಗಳನ್ನು ಇಗ್ನೋರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಒಗ್ಗಟ್ಟಾಗಿರ್ರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಆದಷ್ಟು ಬೇಗ ಅನ್ಯಾಯ ವಿರುದ್ಧ ನಿಮ್ಮ ವಾಯ್ಸ್ ಏರಿಕೆ ಮಾಡಿರಿ. ಧನ್ಯವಾದ, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.